ಇದು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇವತ್ತು ಬೆಳಿಗ್ಗೆ ಮನೆ ಕೆಡದ ಮನೆ ನೋಡಿ. ಸಾಯಂಕಾಲ ಬೆಳಗ್ಗೆಯಿಂದ ಊಟ ಮಾಡಲಿಲ್ಲ, ಊಟ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ, ಒಂದು ಪಾತ್ರನೇ ಇಲ್ಲ. ಪಾತ್ರನ ಅವರ ತಿಥಿ ಮಾಡಲಿಕ್ಕೇನ ಎಲ್ಲ ಹೊಡೆದಾಕಿದ್ದಾರೆ JCP ಇಂದ, ಮಣ್ಣು ಸಮೇತ ಹಾಕಿಬಿಟ್ಟಿದ್ದಾರೆ ಇವರೆಲ್ಲ ಬಂದವರೆಲ್ಲ ಸೇರಿ. ನೋಡಿ ಇವಾಗ ನೋಡಿ ರಾತ್ರಿ 9 ಗಂಟೆ ಆಗಿದೆ. ಇವರ ಪರಿಸ್ಥಿತಿ ನೋಡಿ. ಇವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಡಬ ತಹಸೀಲ್ದಾರ್ ನೇರ ಹೊಣೆಗಾರರಾಗಿರ್ತಾರೆ ಇದಕ್ಕೆ. ಅವರ ರಾಧಮ್ಮ ಅವರ ಮಗಳು. ಅವರ ಹೆಸರಲ್ಲಿ ಇಲ್ಲಿ ಏನೂ ಇಲ್ಲ, ಒಂದು ಜಮೀನು ಸಮೇತ ಇಲ್ಲ, ಒಂದು ಆಧಾರ್ ಕಾರ್ಡ್ ಇಲ್ಲ, ಪಾನ್ ಕಾರ್ಡ್ ಇಲ್ಲ, ಯಾವುದೇ ಇಲ್ಲ ನೋಡಿ. ಎಲ್ಲ ಕಳ್ಕೊಂಡು ಅವರ ಅಪ್ಪ ಒಂದು ಕಡೆಯಿಂದ ಅವರ ಅಪ್ಪ ಕೂತಿದ್ದಾರೆ ನೋಡಿ. ನೋಡುವರೆಲ್ಲ ನೋಡ್ತಾರೆ. ಈ ಕಣ್ಣೀರಿನ ಶಾಪ ನಿಮಗೆ ತಾಗದೆ ಏನಿರಲ್ಲ. ಕಡಬ ತಹಸೀಲ್ದಾರ್ರವರೇ, ನೀವು ನಿಮ್ಮ ಕಾನೂನು ಚೌಕಟ್ಟು ಕೆಲಸ ಮಾಡಬೇಕಿತ್ತು. ಯಾವುದೋ ಕಟ್ಟಡಕ್ಕೆ ಯಾವುದೋ ಅಡ್ರೆಸ್ ತೋರಿಸಿ ಹೊಡೆದಾಕೋದಲ್ಲ ನೀವು ಮಾಡಬೇಕಾಗಿರೋ ಕೆಲಸ. ಈಗೆಲ್ಲ ಮಾಡ್ಕೊಂಡು ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಕಾರಣ? ಸುಮ್ಮನೆ ವೇಸ್ಟ್ ಅದು. ಎಲ್ಲರೂ ಇದರದ್ದು ಏನಿಲ್ವಾ? ಇವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೇರ ಹೊಣೆಗಾರರು ಕಡಬ ತಹಸೀಲ್ದಾರರಾಗಿರುತ್ತಾರೆ. ಯಾವುದೇ ಮಾಹಿತಿಗೊಳ್ಳದೆ ಇನ್ನೊಬ್ಬರಲ್ಲ ಹೆಸರಲ್ಲಿ ಯಾವುದೊಂದು ದಾವೆ ಹೂಡಿ ಬೇರೆ ಯಾರಿಗೋಸ್ಕರ ಗೊತ್ತಲ್ಲ ಈ ಒಂದು ಕೆಲಸ ಮಾಡ್ತಾ ಇರೋದು. ಬಡವರನ್ನು ಬೀದಿಗೆ ತಂದು ಹಾಕಿದ್ದಾರೆ. 13 ವರ್ಷ ಹಿಂದಿದ್ದ ಮನೆಯನ್ನು ಕೆಳಗೆ ಹಾಕಿದ್ದಾರೆ. ಕರೆಂಟು ಇಲ್ಲ, ಏನಿಲ್ಲ, ಊಟನೂ ಇಲ್ಲ. ಗೊತ್ತಿದೆ ಚೂರು ಜಪ್ಪಾಡು ಯಾರು ಒಣಸ್ಕೊಂತಾರೆ. ಈಗ ಒಂದು ಊಟ ಎಲ್ಲ ಮಾಡಿಸಿ ಅವರಿಗೆ. ಹೋರಾಟ ಹೋರಾಟ ಬೆಳಿಗ್ಗೆವರೆಗೂ ಹೋರಾಟ ಹೋರಾಟ ಬೆಳಿಗ್ಗೆ ತನಕ ಹೋರಾಟ ಮಾಡ್ತೀವಿ. ಇವರಿಗೆ ಮನೆ ಹಾಕಿ ಕೊಡ್ಬೇಕು. ಯಾವ ತಹಸೀಲ್ದಾರ್ ತೆಗೆದಿದ್ದು? ತಹಸೀಲ್ದಾರ್ಗೆ ಧಿಕ್ಕಾರ, ತಹಸೀಲ್ದಾರರಿಗೆ ಅಕ್ರಮವಾಗಿರುವ ಮನೆಯನ್ನು ಉಡಿಬಾಡಿದ ತಹಸೀಲ್ದಾರರಿಗೆ ಹೋರಾಟ ಹೋರಾಟ ನ್ಯಾಯಕ್ಕಾಗಿ ಹೋರಾಟ 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 ನ್ಯಾಯಕ್ಕಾಗಿ ಹೋರಾಟ. ಎಲ್ಲ ನಮ್ಮ ಬಂಧು ಮಿತ್ರರಿಗೆ ನಮಸ್ತೆ. ಇವತ್ತು ದಿನಾಂಕ 13/11/2024 ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಕ್ಕಡ ಕಾಪಿನ ಬಾಗಿಲು ರಾಧಮ್ಮ ಅವರ ಮನೆಯನ್ನು ಕಡಬ ತಹಸೀಲ್ದಾರ್ ಹಾಗೂ ಅವರ ತಂಡದವರು ಬಂದು ಬೆಳಿಗ್ಗೆ 7 ಗಂಟೆಗೆ ಬಂದು ಕೆಡವಿ ಹಾಕಿದ್ದಾರೆ. ಹಿತಾಚಿ ಮುಖಾಂತರವಾಗಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಈ ತರ ಎಲ್ಲ ಮಾಡಬಾರ್ದಂತ. ಆದ್ರೆ ಅದನ್ನು ಉಲ್ಲಂಘನೆ ಮಾಡಿ ಕಾನೂನು ನಿಯಮ ಬಾಹಿರ ಕೆಲಸವನ್ನು ಕಡಬ ತಹಸೀಲ್ದಾರ್ ಮಾಡಿರ್ತಾರೆ.
ಈ ಒಂದು ಮನೆ ಕಟ್ಟಿಸಿಕೊಡ್ಬೇಕು. ಇವರ ಮಗಳ ಹೆಸರಲ್ಲಿ ಯಾವುದೋ ಒಂದು ಕೋರ್ಟ್ ನೋಟಿಸ್ ಬಂದಿದೆ ಅಂತ ಹೇಳಿ ರೇಣುಕಾ ಎಂಬುವರ ಹೆಸರಲ್ಲಿ ಕೋರ್ಟ್ ಆದೇಶ ಇದೆ ಅಂತ ಹೇಳಿ ಅವರ ಅಪ್ಪ ಅಮ್ಮನ ಮನೆಯನ್ನು ಕೆಡವಿ ಹಾಕಿದ್ದಾರೆ. ಈ ಮನೆಯನ್ನು ಅವರು ಕಟ್ಟಿಸಿಕೊಡ್ಬೇಕು. ಇಲ್ಲ ಊರವರೆಲ್ಲ ಸೇರಿ ಕಟ್ಟಿಕೊಡ್ತೀವಿ. ಇವತ್ತು ಬೆಳಗಿನಿಂದ ಅವರು ಊಟ ಮಾಡಿಲ್ಲ. ಇವಾಗಲೇ ಅವರ ಮಗಳು ತಲೆದಿರುಗಿ ಬಿದ್ದಿದ್ದಾಳೆ. ಇನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಊರವರೆಲ್ಲ ಸೇರಿ ಅವರ ಮನೆ ಮುಂದೆನೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದೀವಿ. ಇಲ್ಲಿ ಬೆಂಕಿ ಹಾಕಿ ನಾಳೆ ಬೆಳಗ್ಗೆ ತನಕ ಕೂರ್ತೀವಿ. ನಾಳೆ ಎಲ್ಲ ಅವರ ಮನೆ ಕೊಡುವವರೆಗೂ ಕೂರ್ತೀವಿ. ಎಲ್ಲ ಪ್ರತಿಯೊಬ್ಬರು ಕೂರ್ತೀವಿ. ಕಾನೂನು ಪ್ರಕಾರ ಎಫ್ಐಆರ್ ಆಗಬೇಕು. ತಹಸೀಲ್ದಾರರು ಹಾಗೂ ಅವರೊಟ್ಟಿಗೆ ಯಾರೆಲ್ಲ ಸಿಬ್ಬಂದಿ ಬಂದ್ರು ಪ್ರತಿಯೊಬ್ಬರ ಮೇಲೆ ಕೇಸ್ ಚಾರ್ಜ್ ಆಗಬೇಕು. ಅಲ್ಲಿ ಆಗುವವರೆಗೂ ನಾವು ಬಿಡಲ್ಲ. ಇಲ್ಲಾಂದ್ರೆ ಕಡಬ ತಹಸೀಲ್ದಾರ್ ಕಚೇರಿಗೆ ಮುತ್ತಿ ಹಾಕೋ ಕೆಲಸವನ್ನು ಮಾಡ್ತೀವಿ. ಕಡಬ ಚಲೋ ಕೆಲಸವನ್ನು ನಾವು ಇಲ್ಲಿಂದ ಮಾಡ್ತೀವಿ. ಆದಷ್ಟು ಬೇಗ ಇದಕ್ಕೆ ಸಂಬಂಧಿ ಅಧಿಕಾರಿಯವರೇ ನಾಳೆ ದಿನೇಶ್ ಗುಂಡೂರಾವ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ. ನೀವು ಇಲ್ಲಿಗೆ ಬನ್ನಿ. ಇಲ್ಲಿ ಬಂದು ಇದು ನೋಡಿ, ನಿಮ್ಮ ಅಧಿಕಾರಿಯವರು ಮಾಡಿರೋ ಕೆಲಸ ಏನಂತ ಕೇಳಿ. ಅದೇ ತರ ಕಂದಾಯ ಸಚಿವರೇ ಎಲ್ಲಿದ್ದೀರಾ ಬನ್ನಿ, ಇದನ್ನು ನೋಡಿ. ಜಾಲತಾಣ ಎಲ್ಲ ಬರ್ತಾ ಇದೆ. ಇದನ್ನು ನೋಡಿ ಇವರಿಗೆ ನ್ಯಾಯ ಕೊಡಿಸಿ. ಅಲ್ಲ, ಕಡಬ ತಹಸೀಲ್ದಾರರು ಕೇಳ್ತಾ ಇದಾರಂತೆ ಚಿತ್ರದುರ್ಗ ನೀವು ಏನಕ್ಕೆ ಇಲ್ಲಿ ಬಂದಿರೋ ಅಂತ. ಅದೇ ಕಡಬ ತಹಸೀಲ್ದಾರಿಗೆ ನಾನು ಕೇಳ್ತಾ ಇದ್ದೇನೆ, ನಿಮ್ಮೂರು ಯಾವ ಸ್ವಾಮಿ? ಗದಗ ಬೀದರ? ನೀವು ಅಲ್ಲಿಂದ ಏನಕ್ಕೆ ಸ್ವಾಮಿ ಕಡಬಕ್ಕೆ ಬಂದಿರೋದು? ಏನು ದೇಶದ ಕಾನೂನೇನು ಗೊತ್ತಿಲ್ವಾ? ಸಂವಿಧಾನ ಏನು ಬರೆಸಿರೋ ಗೊತ್ತಿಲ್ವಾ? ನೀವು 7ನೇ ಕ್ಲಾಸ್ ಎಜುಕೇಶನ್ ಮಾಡಿಲ್ವಾ? 7ನೇ ಕ್ಲಾಸ್ ಎಜುಕೇಶನ್ ಇರ್ತಾರೆ ಆದರೂ ಯಾರಿಗೆಲ್ಲ ಎಲ್ಲಿ ಯಾವ ತರ ಹಕ್ಕಿದೆ ಅಂತ ನೀವು ಫಸ್ಟ್ ಅದನ್ನು ಓದಿ ಬನ್ನಿ. ಅದ ನೀವೆಲ್ಲಾದ್ರೂ ಲಂಚ ಕೊಟ್ಟು ಕಚೇರಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರೋದ? ನೀವು ಆದಷ್ಟು ಬೇಗ ಇದಕ್ಕೆ ಸಂಬಂಧಿಸಿದ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕು. ಅವರಿಗೆ ಶಿಕ್ಷೆ ಆಗಲೇಬೇಕು. ಇವರ ಮನೆ ಕಟ್ಟಿಕೊಡಬೇಕು. ಇಲ್ಲ ನಾವೇ ಕಟ್ಟಿಕೊಡ್ತೇವೆ. ನಿಮ್ಮ ಹೆಸರಲ್ಲಿ ಭಿಕ್ಷೆ ಬೇಡ್ತೀವಿ. ಒಂದೊಂದು ಮನೆ ಒಂದೊಂದು ಭಿಕ್ಷೆ, 1 ರೂಪಾಯಿ ಭಿಕ್ಷೆ ಬೇಡಿ ಮನೆ ಕಟ್ಟಿಕೊಡಿಸಲು ನಾವು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದೀವಿ. ಜೈ ಹೋರಾಟ, ಧಿಕ್ಕಾರ.